ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈಗಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗಿದೆ. ಆ ಕುರಿತಾಗಿ ಈಗಾಗಲೇ ಧರ್ಮಸ್ಥಳ ಪ್ರಕರಣ ಎಲ್ಲಿಗೆ ಬಂತು ಎಂಬುದೇ ಈಗ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಈಗ ಕೆಲವೊಂದಿಷ್ಟು ಹೋರಾಟಗಳಾಗಿರ್ಬೋದು, ದೇವಾಲಯದ ಮೇಲೆ ಶೆಡ್ ಅಂತ ನಡೀತಾ ಇದೆ ಅಥವಾ ಧರ್ಮಸ್ಥಳದ ಮೇಲೆ ಶೆಡ್ ಅಂತ ನಡೀತಾ ಇದೆ ಎಂಬುವಂತದ್ದಾಗಿರ್ಬೋದು, ಈ ಎಲ್ಲಾ ಒಂದು ಗೊಂದಲಗಳ ಮಧ್ಯೆ, ಈ ಎಲ್ಲಾ ಒಂದು ಹೋರಾಟಗಳ ಮಧ್ಯೆ ಧರ್ಮಸ್ಥಳ ಪ್ರಕರಣ, ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಎಲ್ಲಿಗೆ ಬಂದು ತಲುಪಿತು ಎಂಬುದೇ ಎಲ್ರಿಗೂ ಕೂಡ ಗೊತ್ತಾಗದೇ ಇರುವಂತಹ ಪಾಯಿಂಟ್ ಆಗಿರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರಕರಣದಲ್ಲಿ ಏನೇನಾಗಿದೆ, ಇನ್ನು ಮುಂದಿನ ಬೆಳವಣಿಗೆಗಳೇನು, ಇಲ್ಲಿರುವಂತಹ ಪ್ರಶ್ನೆಗಳು ಏನೇನು, ಎಲ್ಲ ಒಂದು ವಿಚಾರವನ್ನು, ಎಲ್ಲ ಒಂದು ವಿವರವನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತೇನೆ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಧರ್ಮಸ್ಥಳದ ಪರವಾಗಿ ಈಗ ಸಾಕಷ್ಟು ಹೋರಾಟಗಳು ನಡೀತಾ ಇರುವಂಥದ್ದು. ಇದರ ಮಧ್ಯದಲ್ಲಿ ಈಗ SIT ತಂಡ ಈ ಧರ್ಮಸ್ಥಳ ಅಸ್ಥಿಪಂಜರ ಶೋಧ ಕಾರ್ಯ ಏನಿತ್ತು ತಾತ್ಕಾಲಿಕವಾಗಿ ಈಗ ಬ್ರೇಕ್ ಅನ್ನು ನೀಡಿರ್ತಕ್ಕಂತಹದ್ದು. ಸೊ ನಿಮಗೆ ಗೊತ್ತಿರಲಿ, ಈಗ ಆ ಒಂದು ಪ್ರಕರಣವನ್ನು ಕೈ ಬಿಟ್ಟಿರೋದಿಲ್ಲ, ಕೇವಲ ತಾತ್ಕಾಲಿಕ ಬ್ರೇಕ್ ಅನ್ನ ನೀಡಿರ್ತಕ್ಕಂತಹದ್ದು. ಯಾವುದೇ ಕಾರಣಕ್ಕೂ ಆ ಧರ್ಮಸ್ಥಳ ಪ್ರಕರಣ ಅಸ್ಥಿಪಂಜರದ ಶೋಧ ಕಾರ್ಯಕ್ಕೆ ಸಂಪೂರ್ಣ ಬ್ರೇಕ್ ಅನ್ನ ನೀಡಿರ್ತಕ್ಕಂತಹದ್ದಲ್ಲ. ಸೊ ಇನ್ನು ಒಂದಿಷ್ಟು ವಿಚಾರವನ್ನ ನೋಡೋದಾದ್ರೆ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಅನಾಮಧೇಯ ವ್ಯಕ್ತಿ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ, 164 ಸ್ಟೇಟ್ಮೆಂಟ್ ಕೂಡ ಆಗುತ್ತೆ. ಇದೆಲ್ಲವೂ ಕೂಡ ಆದ ಬಳಿಕ SIT ತಂಡ ಕೂಡ ರಚನೆ ಆಗುತ್ತೆ. SIT ತಂಡದಲ್ಲಿ ಮುಖ್ಯವಾಗಿರ್ತಕ್ಕಂಥವರು ಅಥವಾ SIT ತಂಡದ ಮುಖ್ಯ ಅಧಿಕಾರಿಯಾಗಿರ್ತಕ್ಕಂಥವರು ಪ್ರಣವ್ ಮೋಹಂತಿ ಇಲ್ಲಿವರೆಗೂ ಕೂಡ ಆ ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಂದರೆ ಅವರಿಗೆ ಏನೋ ಒಂದು ಎವಿಡೆನ್ಸ್ ಮುಖ್ಯವಾಗಿ ಸಿಕ್ಕಿರುತ್ತೆ. ಹಾಗಾಗಿ ಈ ಪ್ರಣವ್ ಮೋಹಂತಿನ ಅಷ್ಟು ಸುಲಭವಾಗಿ ಯಾರು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂತಂದ್ರೆ ಆ ವ್ಯಕ್ತಿ ಎಂತೆಂಥ ಕೇಸುಗಳನ್ನು, ಹಳ್ಳ ಹಿಡಿದಿರುವಂತಹ ಕೇಸುಗಳನ್ನು, ದಾರಿ ತಪ್ಪಿರುವಂತಹ ಕೇಸುಗಳನ್ನು ಕೂಡ ಆ ಒಂದು ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಪ್ರಣವ್ ಮೋಹಂತಿಯನ್ನು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟು ದಿನಗಳ ಕಾಲ, ಸತತ ಒಂದು 10, 12 ಅಥವಾ 15 ದಿನಗಳ ಕಾಲವಾಗಿ ಈ ಒಂದು ಊತಿರುವಂತಹ ಗುಂಡಿಯನ್ನು ತೆಗೆಯುವಂತಹ ಕೆಲಸ ಏನು ನಡೆದಿದೆ, ಅವರಿಗೆ ಸಾಕಷ್ಟು ದಾಖಲೆಗಳು ಅಥವಾ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾಗಿ ಅವರು ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಹೊರ ಹಾಕಿಲ್ಲ. ಸೊ ಅವರಿಗೆ ಒಂದು ಅಲ್ಲಿ ಪ್ರೂವ್ ಅಥವಾ ಅಲ್ಲಿ ಒಂದು ಕುರು ಏನಾದರೂ ಸಿಕ್ಕಾಗಲೇ ಮಾತ್ರ, ಅಲ್ಲಿನ ಒಂದು ಸಾಕ್ಷಿಗಳು ಸಿಕ್ಕಾಗಲೇ ಮಾತ್ರ, ಅವರಿಗೆ ಅಲ್ಲಿ ಏನಾದರೂ ಸಾಕ್ಷಿಗಳು ಸಿಕ್ಕಾಗ ಮಾತ್ರ ಅವರು ಅಲ್ಲಿಂದ ಆ ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ ಎಂಬ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಸೊ ಯಾವುದು ಸರಿ ಯಾವುದು ತಪ್ಪು ಅಂತ ಅಧಿಕೃತವಾಗಿ ಅವರೇ ಮಾಹಿತಿಯನ್ನು ಹೊರಡಿಸಬೇಕು. ಈಗಾಗಲೇ ಡಾಕ್ಟರ್ G. ಪರಮೇಶ್ವರ್ ಅವರು, ಅಂದರೆ ಗೃಹ ಮಂತ್ರಿ ಅವರನ್ನ ಈಗಾಗಲೇ ಈ ಒಂದು ತಂಡ ಭೇಟಿಯಾಗಿ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ಕಂಡ್ರೆ ಖಂಡಿತವಾಗಿಯೂ ಅಲ್ಲಿ ಏನೋ ಒಂದು ಕುರುಹು ಅಥವಾ ಏನೋ ಒಂದು ಸಾಕ್ಷಿ ಸಿಕ್ಕಿದೆ ಅಂತಾನೆ ಅರ್ಥ. ಸೊ ತನಿಖೆಯ ಸಂಪೂರ್ಣ ವರದಿ ಯಾವಾಗ ಬರುತ್ತೋ ಎಲ್ಲವನ್ನು ಕೂಡ ಎಲ್ಲರೂ ಕೂಡ ಕಾದು ನೋಡೋಣ. ಈಗ ನಾವೆಷ್ಟೇ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ನೀಡಿದರೂ ಕೂಡ ಅದು ಅಧಿಕೃತವಾದಂಥ ಮಾಹಿತಿ ಆಗೋದಕ್ಕೆ ಸಾಧ್ಯವಿಲ್ಲ. ಅದು ಯಾರಿಂದ ಬಂದರೆ ಅಧಿಕೃತವಾದಂಥ ಮಾಹಿತಿ ಅನ್ನಿಸ್ಕೊಳ್ಳುತ್ತೋ ಅವರಿಂದಾನೇ ಆ ಒಂದು ಮಾಹಿತಿ ಬರಬೇಕಾಗುತ್ತೆ. ಸೊ ಒಟ್ಟಾರೆ ಈಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಲಿ, ಈ ಒಂದು ಹೋರಾಟಗಳ ಮಧ್ಯೆ ಇಲ್ಲಿ ತನಿಖೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಎಂಬ ಕಾರಣದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಆಗಿರ್ಬೋದು, ಈ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧಕ್ಕೆ ತಾತ್ಕಾಲಿಕವಾದಂತಹ ಬ್ರೇಕನ್ನು ನೀಡಿರ್ತಕ್ಕಂತಹದ್ದು. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.